ಹೌದ್ರಿ ಪಂಚಿ ಹಾಕಿದ್ರ ಬಿಡದಲ್ಲ ಯಾರಿಗೆ ಹೆಂಗ್ ಹೇಳ್ಬೇಕ್ರಿ ಬರ್ತಾ ಇದ್ದ ಹಾಗೆ ಯಜಮಾನ್ರಿ ಆರಂಭದಲ್ಲಿ ಬರ್ತಾ ಇದ್ದ ಹಾಗೆ ಒಳಗಡೆ ಹೋದ್ಮೇಲೆ ಮೊದ್ಲಾಗ ಏನು ಹೋಗ್ಬೇಕಾದ್ರೆ ದೇಶಕ್ಕೆ ಅನ್ನ ನೀಡುವ ರೈತ ನೀವು ನಿಮ್ಮನ್ನ ಈ ಮಾಲ್ ಒಳಗ್ ಬಿಡದೆ ಅವಮಾನ ಮಾಡಿರುವಂತದ್ದು ಎಷ್ಟು ಸರಿ ಅಂತ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಲ್ರಿ ಅವ್ರು ನಮಗೆ ಈಗ ಅವಮಾನ ಮಾಡಿದ್ದಕ್ಕೆ ನಮಗೆ ಎಷ್ಟು ನೋವಾತ ಅಂತೀರಿ ಅಷ್ಟು ನೋವಾತ. ಈಗ ಈಗ ಏನ್ ಹೇಳ್ತೀರಾ ಸರ್? ಈಗ ರಾಜ್ಯಾದ್ಯಂತ ಜನರು ಎಲ್ಲರೂ ಕೂಡ ಹೌದ್ರಿ ಅಲ್ರಿ ಈಗ ಮುಂದೆ ಈ ತರ ಯಾವಾಗ ಆಗ್ಬಾರ್ದ್ರಿ ಇದು ಪಂಚೆ ಹಾಕಿ ಬಂದ ರೈತರಿಗೆ ಸ್ವಲ್ಪ ಇಷ್ಟು ಅವಮಾನ ಮಾಡ್ಬಿಟ್ರೆ ನಾವ್ ಬದುಕಲ್ಲ. ಅಲ್ಲ ಸಿದ್ದರಾಮಯ್ಯ ಕೂಡ ರಾಜ್ಕುಮಾರ್ ಅವರು ಅಣ್ಣವರು ಅವರು ಕೂಡ ಪಂಚೆ ಹೊಡ್ತಾರೆ. ಬನ್ನಿ ಯಜಮಾನ್ರೆ, ಓಕೆ ಬನ್ನಿ. ರೈತ ಫಕೀರಪ್ಪ ನೋಡಿ, ಈಗ ರೈತ ಫಕೀರಪ್ಪ ಮಾಲ್ನ ಬಳಿ ಬಂದಿದ್ದಾರೆ. ಕನ್ನಡ ಪರ ಹೋರಾಟಗಾರರು ಬೆಳಗ್ಗೆಯಿಂದಾನೇ ಅಲ್ಲಿ ಹೋರಾಟ ಮಾಡ್ತಿದ್ದಾರೆ. ಪಂಚೆ ಧರಿಸಿದ್ದಕ್ಕೆ ಮಾಲ್ ಒಳಗಡೆ ಬಿಡೋದಿಲ್ಲ ಅಂತ ಸಿಬ್ಬಂದಿಯನ್ನು ನಿರಾಕರಿಸಿದ್ರಲ್ಲ, ಆ ಘಟನೆಯನ್ನ ಖಂಡಿಸಿ ಬೆಂಗಳೂರಿನ GT ಮಾಲ್ನ ಬಳಿ ಇವತ್ತು ಬೆಳಗ್ಗೆಯಿಂದಾನೇ ಹೋರಾಟ ಆರಂಭ ಆಗಿತ್ತು. ಆ ರೈತರನ್ನ ಇವತ್ತು ಕರೆಸ್ತೀವಿ ಮಾಲ್ ಸಮೀಪ. ಆಡಳಿತ ಮಂಡಳಿಯವರು ಏನಿದ್ದಾರೆ ಮಾಲ್ನವರು, ಆ ಸಿಬ್ಬಂದಿ ಯಾರು ಹಾಗೆ ನಡ್ಕೊಂಡವ್ರು ಇದ್ದಾರೆ, ರೈತನನ್ನ ಕ್ಷಮೆ ಕೇಳಬೇಕು, ಇದು ನಮ್ಮ ನೆಲದ ಸಂಸ್ಕೃತಿಗೆ ಮಾಡಿದಂಥ ಅವಮಾನ ಅಂತ ಹೇಳಿ ಕನ್ನಡ ಪರ ಹೋರಾಟಗಾರರು ಮತ್ತೆ ಸಾರ್ವಜನಿಕರು ಕೂಡ ಈ ಘಟನೆಯನ್ನ ಖಂಡಿಸಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನ್ಯೂಸ್ ಫಸ್ಟ್ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ವರದಿ ಪ್ರಸಾರ ಮಾಡಿತ್ತು. ನಿನ್ನೆ ನಡೆದಿದ್ದಂತಹ ಘಟನೆ ಅಂದ್ರೆ ಪಂಚೆ ಜುಬ್ಬಾ ಧರಿಸಿ ಬಂದಿದ್ರು ಅನ್ನೋ ಕಾರಣಕ್ಕೆ ಸಿನಿಮಾ ವೀಕ್ಷಣೆಗೆ ಪುತ್ರನ ಜೊತೆ ಮಾಲ್ಗೆ ಬಂದಿದ್ರು ರೈತ ಫಕೀರಪ್ಪ. ಆದ್ರೆ ಅವರನ್ನ ಪ್ರವೇಶ ದ್ವಾರದ ಬಳಿನೇ ಸಿಬ್ಬಂದಿ ತಡೆದಿದ್ರು. ಈ ರೀತಿ ಪಂಚೆ ಶರ್ಟು ಹಾಕೊಂಡ್ಬಂದ್ರೆ ಮಾಲ್ ಒಳಗಡೆ ಎಂಟ್ರಿ ಕೊಡಲ್ಲ ಅಂತ ಹೇಳಿ ಇದು ವ್ಯಾಪಕ ಟೀಕೆ ಮತ್ತೆ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಹಾಗಿದ್ರೆ ಪಂಚೆ ಧರಿಸಿ ಬಂದ ಯಾರನ್ನು ಕೂಡ ಮಾಲ್ ಒಳಗಡೆ ಎಂಟ್ರಿ ಕೊಡೋದಿಲ್ವಾ? ಪಂಚೆಯನ್ನ ಕೀಳಾಗಿ ಕಾಣೋದು ಯಾಕೆ? ಇದು ನಮ್ಮ ಸಂಸ್ಕೃತಿಯ ಸಂಕೇತ. ನಮ್ಮ ಕನ್ನಡದ ಸಾಂಸ್ಕೃತಿಕ ರಾಯಭಾರಿ ಅಂತ ಕರೆಯುವಂತಹ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಇವತ್ತಿನ ನಮ್ಮ ಮುಖ್ಯಮಂತ್ರಿ CM ಸಿದ್ದರಾಮಯ್ಯನವರವರೆಗೂ ಕೂಡ ಇದೇ ಪಂಚೆ ಶರ್ಟು ಧರಿಸ್ತಾರೆ. ಹಾಗಿದ್ರೆ ಅವರನ್ನು ಒಳಗೆ ಬಿಡಲ್ವಾ ಅಂತ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸಿದ್ರು. ಅಂದ್ರೆ 6 ಗಂಟೆಗೆ ಬಂದಿದ್ದೀವಿ. ಅಲ್ಲ ಅವ್ರು ಆಮೇಲೆ ಒಳಗಡೆ ಬಿಟ್ಟರು ಅಂತ ಹೇಳ್ತಾ ಇದಾರೆ ಅವ್ರು ಆಮೇಲೆ ನಮ್ಮ ಹುಡುಗ ಬೇರೆ ಫೋನ್ ಹಚ್ಚಿದ್ರೆ ಅವ್ರು ಹಚ್ಚಿಂದ ಆಮೇಲೆ ಅವ್ರವ್ರು ಏನ್ ಮಾತಾಡಿದ್ರೆ ಮಾತಾಡಿ ಒಂದ್ ಅರ್ಧ ತಾಸು ಆತ ಅಲ್ಲಿ ಅವಾಗ ಬಿಟ್ರು. ಹಾಕೊಂಬನ್ನಿ ಅಂತ ಹೇಳಿದ್ರು ಅವರು, ಹಾಕೊಂಬಂದ್ರೆ ಬಿಡ್ತೀನಿ ಅಂತ ಹೇಳಿದ್ರು ಅವರು. ಹೌದ್ರಿ ಬಿಡೋದಿಲ್ಲ ಅಂದ್ರೆ 6 ಗಂಟೆಗೆ ಬಂದಿದ್ದೀವಿ. ಅಲ್ಲ ಅವ್ರು ಆಮೇಲೆ ಒಳಗಡೆ ಬಿಟ್ಟರು ಅಂತ ಹೇಳ್ತಾ ಇದಾರೆ ಅವ್ರು ಆಮೇಲೆ ನಮ್ಮ ಹುಡುಗ ಬೇರೆ ಫೋನ್ ಹಚ್ಚಿದ್ರೆ ಅವ್ರು ಹಚ್ಚಿಂದ ಆಮೇಲೆ ಅವ್ರವ್ರು ಏನ್ ಮಾತಾಡಿದ್ರೆ ಮಾತಾಡಿ ಒಂದ್ ಅರ್ಧ ತಾಸು ಆತ ಅಲ್ಲಿ ಅವಾಗ ಬಿಟ್ರು. ಹಾಕೊಂಬನ್ನಿ ಅಂತ ಹೇಳಿದ್ರು ಅವರು, ಹಾಕೊಂಬಂದ್ರೆ ಬಿಡ್ತೀನಿ ಅಂತ ಹೇಳಿದ್ರು ಅವರು. ಹೌದ್ರಿ ಬಿಡೋದಿಲ್ಲ ಅಂದ್ರೆ 6 ಗಂಟೆಗೆ ಬಂದಿದ್ದೀವಿ. ಅಲ್ಲ ಅವ್ರು ಆಮೇಲೆ ಒಳಗಡೆ ಬಿಟ್ಟರು ಅಂತ ಹೇಳ್ತಾ ಇದಾರೆ ಅವ್ರು ಆಮೇಲೆ ನಮ್ಮ ಹುಡುಗ ಬೇರೆ ಫೋನ್ ಹಚ್ಚಿದ್ರೆ ಅವ್ರು ಹಚ್ಚಿಂದ ಆಮೇಲೆ ಅವ್ರವ್ರು ಏನ್ ಮಾತಾಡಿದ್ರೆ ಮಾತಾಡಿ ಒಂದ್ ಅರ್ಧ ತಾಸು ಆತ ಅಲ್ಲಿ ಅವಾಗ ಬಿಟ್ರು. ಹಾಕೊಂಬನ್ನಿ ಅಂತ ಹೇಳಿದ್ರು ಅವರು, ಹಾಕೊಂಬಂದ್ರೆ ಬಿಡ್ತೀನಿ ಅಂತ ಹೇಳಿದ್ರು ಅವರು. ಹೌದ್ರಿ ಬಿಡೋದಿಲ್ಲ ಅಂದ್ರೆ
ಆರು ಗಂಟೆಗೆ ಬಂದಿದ್ದೀವಿ ರೀ. ಅಲ್ಲ ಅವ್ರು ಆಮೇಲೆ ಒಳಗಡೆ ಬಿಟ್ಟರು ಅಂತ ಹೇಳ್ತಾ ಇದಾರೆ ಅವ್ರು ಆಮೇಲೆ ನಮ್ಮ ಹುಡುಗ ಬೇರೆ ಫೋನ್ ಹಚ್ಚಿದ್ರೆ ಅವ್ರು ಹಚ್ಚಿಂದ ಆಮೇಲೆ ಅವ್ರವ್ರು ಏನ್ ಮಾತಾಡಿದ್ರೆ ಮಾತಾಡಿ ಒಂದು ಅರ್ಧ ತಾಸು ಆತ ಅಲ್ಲಿಗೆ ಅವಾಗ ಬಿಟ್ರು. ಅಲ್ಲ ನೀವು ಪ್ಯಾಂಟ್ ಶರ್ಟ್ ಹಾಕೋತೀನಿ ಹಾಕೊಂಬನ್ನಿ ಅಂತ ಹೇಳಿದ್ರು ಅವರು, ಹಾಕೊಂಬಂದ್ರೆ ಬಿಡ್ತೀನಿ ಅಂತ ಹೇಳಿದ್ರು ಅವರು. ನೋಡಿ, ಇದು ಈ ಘಟನೆಯನ್ನ ಫಸ್ಟ್ ವರದಿ ಮಾಡಿದ್ದೆ ನ್ಯೂಸ್ ಫಸ್ಟ್. ಮೊದಲಿಗೆ ಇಂಥದ್ದೊಂದು ಘಟನೆ ಆಗಿದೆ ಅಂತ ನ್ಯೂಸ್ ಫಸ್ಟ್ ಸುದ್ದಿ ಪ್ರಸಾರ ಮಾಡ್ತಿದ್ದ ಹಾಗೇನೆ ಅದಕ್ಕೆ ಈ ರೀತಿಯಾದಂತಹ ಪ್ರತಿಕ್ರಿಯೆಗಳು ವ್ಯಕ್ತವಾಯಿತು. ಸ್ಥಳಕ್ಕೆ ಕನ್ನಡ ಪರ ಹೋರಾಟಗಾರರು ಕೂಡ ದೌಡಾಯಿಸಿದ್ರು. ಪ್ಯಾಂಟ್ ಹಾಕೊಂಡ್ಬನ್ನಿ ಮಾಲ್ ಒಳಗಡೆ ಬಿಡ್ತೀವಿ, ಪಂಚೆ ಹಾಕೊಂಡು ಬಂದ್ರೆ ಮಾಲ್ ಒಳಗಡೆ ಬಿಡಲ್ಲ ಅಂತ ಮಾಲ್ನ ಸಿಬ್ಬಂದಿ ಇಷ್ಟು ಉದ್ದಟತನ ತೋರಿದ್ದಾರೆ. ಆಗಾಗ ಇಂಥ ಘಟನೆಗಳಾಗ್ತಾ ಇರುತ್ತೆ. ಘಟನೆಗಳಾದಾಗ ಅದನ್ನು ಖಂಡಿಸಬೇಕು, ಸರಿಯಾಗಿ ಬಿಸಿ ಮುಟ್ಟಿಸ್ಬೇಕು. ಇದಕ್ಕೆ ಮುಂಚೆನೂ ಒಂದು ಘಟನೆ ಆಗಿತ್ತು. ಮೆಟ್ರೋ ಸ್ಟೇಷನ್ನಲ್ಲಿ ಇದೇ ರೀತಿ ರೈತರೊಬ್ಬರು ಬಂದಿದ್ರು ಅಂದಿದ್ದಕ್ಕೆ ಮೀನಾಮೇಷ ಎಣಿಸಿದ್ರು ಅವರನ್ನ ಮೆಟ್ರೋ ರೈಲ್ನಲ್ಲಿ ಪ್ರಯಾಣಿಸೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ. ಬೆಂಗಳೂರಲ್ಲೇ ಹೀಗಾಗುತ್ತೆ. ನಮ್ಮ ನೆಲದಲ್ಲೇ ನಮ್ಮ ಸಂಸ್ಕೃತಿಯನ್ನ ಅವಮಾನಿಸುವಂತ ಕೆಲಸ ಆಗುತ್ತೆ. ರೈತರೊಬ್ರು ಆಗಿದ್ರೆ ಪಂಚೆ ಹಾಕೊಂಡು ಬೆಂಗಳೂರಲ್ಲಿ ಮಾಲಿಗೆ ಬರೋ ಹಾಗಿಲ್ವಾ? ಹಂಗಿದ್ರೆ ಪಂಚೆ ಶರ್ಟು ಹಾಕೊಂಡು ಬರೋರನ್ನ ಹೇಗೆ ನೋಡ್ತಾರೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.